ಬ್ಯಾಚುಲರ್ ಸಾಂಗ್ ನೋಡಿದವ್ರು ತುಂಬ ಜನ ಹೇಳ್ತಾ ಇದ್ದಾರೆ, ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿದೆ, ವಾಸ್ತವಿಕತೆಗೆ ತುಂಬ ಹತ್ರ ಇದೆ ಅಂತ. ನಿಮ್ಗೆ ಏನು ಅನ್ನಿಸ್ತು ಆ ಸಾಂಗ್ ಮಾಡುವಾಗ? ಆ ಸಾಂಗ್ ಮಾಡ್ಬೇಕಾದ್ರೆ ಈಗ ನಾನಾಗಲಿ 2 ಫ್ರೆಂಡ್ಸ್ ಕ್ಯಾರೆಕ್ಟರ್ ಗಾಬರಿ ಪಟ್ಟಿಗೆ ನಾವು 3 ಜನ ಫ್ರೆಂಡ್ಸು. ನಾವು ಆಲ್ರೆಡಿ ತುಂಬ ಒಳ್ಳೆ ಬಾಂಡಿಂಗ್. ಈಗ 8 ತಿಂಗಳು ವರ್ಕ್ಶಾಪ್ ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ಒಟ್ಟಿಗೆ ಇರ್ತೀವಿ. 8 ತಿಂಗಳಲ್ಲಿ ನಾವು ತುಂಬ ಒಳ್ಳೆ ಬಾಂಡಿಂಗ್ ಬಂದಿತ್ತು ನಮಗೆ. ನಮ್ಮದು ಆ್ಯಕ್ಚುಲಿ ರಿಯಲ್ ಫ್ರೆಂಡ್ಶಿಪ್ ಈಗಲೂ ಹಾಗೆ ಇದೆ, ಆ ಶೂಟಿಂಗ್ ಟೈಮಲ್ಲೂ ಹಾಗೆ ಇತ್ತು. ಸೊ ನಮಗೇನು ಕಷ್ಟ ಅನಿಸಿಲ್ಲ, ಜೊತೆಗೆ ಅದು ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಿತ್ತು ಫ್ರೆಂಡ್ಶಿಪ್ದು. ಮತ್ತು ಬ್ಯಾಚುಲರ್ ಬದುಕು ಅನ್ನೋಂಥದ್ದು ನಮ್ದು ಈಗಲೂ ಬ್ಯಾಚುಲರ್ ಬದುಕೇ ಅಲ್ವಾ. ಹಾಗಾಗಿ ಅದನ್ನೇನು ಏನು ತುಂಬ ರಾಕೆಟ್ ಸೈನ್ಸ್ ಏನು ಇರಲಿಲ್ಲ ಅದರಲ್ಲಿ. ತುಂಬ ಈಸಿ ಅನಿಸ್ತಿತ್ತು ನಮಗೆ ಆ್ಯಸ್ ಬ್ಯಾಚುಲರ್ ಬದುಕನ್ನ ಕಟ್ಕೊಡೋದು ಜನರಿಗೆ. ಚೆನ್ನಾಗಿತ್ತು ಅದು. ನಮಗೂ ಎಂಜಾಯ್ ಮಾಡಿಕೊಂಡೇ ನಾವು ಮಾಡಿದ್ವಿ ಪ್ರತಿಯೊಂದು ಮೈನ್ಯೂಟ್. ಅಂದರೆ ನಾವು ಡಿಸ್ಕಸ್ ಮಾಡ್ತಿದ್ವಲ್ಲ ಪ್ರತಿ ಒಡೆಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದು ಇದು ಭಾಳ ಮಜವಾಗಿ ಮಾಡಿದ್ದೀವಿ. ಆ್ಯಂಡ್ ಆ ಮಜಾನ ಈಗ ಜನನೂ ತೊಗೊಳ್ತಾ ಇದ್ದಾರೆ. ಸ್ಕ್ರಿಪ್ಟ್ ಹೌದು, ಬಟ್ ಕೆಲವೊಂದು ಸ್ಪಾಟ್ ಇಂಪ್ರೊವೈಸೇಷನ್ ಮಾಡಿಕೊಂಡು ಮಾಡಿರೋವಂಥದ್ದು ಸಿನಿಮಾ ಅಂದರೆ ಸಾಂಗ್. ಸೊ ನಾನು ಒಂದಿನ ಹೋಗಿದ್ದೆ ಬ್ಯಾಚುಲರ್ ಬದುಕು ಅದು ಸಾಂಗ್ ಸ್ಟಾರ್ಟಿಂಗಲ್ಲಿ ಕೇಳ್ತೀನಲ್ಲ, ಆವಾಗ ಒಂದಿನ ಹೋಗಿದ್ದೆ. ಆವಾಗ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಎಲ್ಲವೂ ಸ್ಕ್ರಿಪ್ಟಾಗಿ ಹೋದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸ್ಪಾಟ್ ಇಂಪ್ರೊವೈಸ್ ಅಂದ್ರೆ ಅಲ್ಲಿ ವರ್ಡ್ಸ್ ಏನಿತ್ತು ಅಲ್ಲೇ ಡಿಸೈಡ್ ಮಾಡ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಮಗ ಹಂಗೆ ಮಾಡೋಣ ಅಂತ ಡೈರೆಕ್ಟ್ರು ಅಷ್ಟೇ ಮಾಡ್ತಾ ಇದ್ದಿದ್ದು. ಹೌದು ಸರಿ, ಇವಾಗ ನೀವು ಬ್ಯಾಚುಲರ್ ಲೈಫ್ ಈಗಲೂ ಲೀಡ್ ಮಾಡ್ತಾ ಇದ್ದೀರಲ್ವಾ, ಇದರ ಕಷ್ಟ ನಷ್ಟಗಳ ಬಗ್ಗೆ ಹೇಳಿ. ಪ್ರಯೋಜನ ಈ ಕಷ್ಟ ನಷ್ಟ ಅಂತೇನಿಲ್ಲ. ಈ ಆ್ಯಕ್ಚುಲಿ ಬ್ಯಾಚುಲರ್ ಬದುಕು ಒಂಥರ ಈ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋದು, ಈ ಬ್ಯಾಚುಲರ್ ಲೈಫ್ ಈಸ್ ಆಲ್ಸೋ ಗೋಲ್ಡನ್ ಲೈಫ್. ಅದನ್ನ ಆ ಲೈಫ್ನ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಅದಕ್ಕೆ ಒಂದ್ಸಲ ಕಳೆದೋಗ್ಬಿಟ್ರೆ ರೆಸ್ಟ್ರಿಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ಮದುವೆ ಆದ ತಕ್ಷಣ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಫಸ್ಟು ಈಗ ರಾತ್ರಿ ಈಗ ಇವತ್ತು ಇದು ಇಂಟರ್ವ್ಯೂ ಆಯಿತು, ನಾಳೆ ಇದಾದಮೇಲೆ ಇನ್ನೊಂದು ಇಂಟರ್ವ್ಯೂ ಇದೆ, ಅಲ್ಲಿಂದ ಥಿಯೇಟ್ರ್ ವಿಸಿಟ್ಸ್ ಇದೆ, ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಮನೆಗೆ ಹೋಗ್ಬೇಕಾದ್ರೆ 3-4 ಗಂಟೆ ಆಗಿದೆ. ನಮಗೇನು ಟೆನ್ಷನ್ ಇಲ್ಲ. ಅದೇ ಮದುವೆ ಆಗಿದ್ದರೆ ಹಂಗೆ ಮಾಡೋಕ್ಕಾಗುತ್ತಾ? ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತಿತ್ತು, ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ನನಗನ್ಸುತ್ತೆ ಇದೊಂಥರ ಕೇರ್ ಫ್ರೀ ಲೈಫು. ಇದಿದ್ದಾಗ ಚೆನ್ನಾಗಿ ಖುಷಿಯಿಂದ ಲೀಡ್ ಮಾಡಬೇಕು. ಆ್ಯಂಡ್ ಅದರದ್ದೇ ಬೇರೆ ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನ ಲೀಡ್ ಮಾಡೋ ಖುಷಿಯಲ್ಲಿ ಲೀಡ್ ಮಾಡುವಂಥ ಒಂದು ಲೈಫ್ ಸ್ಟೈಲೇ ಬೇರೆ ಆಗುತ್ತೆ. ನನಗಂತ ಲೈಫ್ ಫೇಸೇ ಚೇಂಜ್ ಆಗುತ್ತೆ. ಸೊ ಇದಿದ್ದಾಗ ಇದನ್ನು ಎಂಜಾಯ್ ಮಾಡಬೇಕು ಅನ್ಸುತ್ತೆ ನನಗೆ.